ಕೆ ಎಚ್ ಮುನಿಯಪ್ಪನವರೆಲ್ಲ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಇದ್ದಾರೆ ಅಂದ್ಬಿಟ್ಟು ಅವ್ರು ಆ ಥರ ಮಾಡ್ತಾ ಇದ್ದಾರೆ. ಇದು ಒಂದೇ ಫಂಕ್ಷನ್ ಅಲ್ಲ, ಎಲ್ಲ ಕಾಂಗ್ರೆಸ್ ಫಂಕ್ಷನಲ್ಲಿ ಯಾವಾಗೂ ಗಲಾಟೆನೆ. ಪ್ರತಿ ಸಭೆಯಲ್ಲೂ ಅಷ್ಟು ಯಾರು ಬರಬಾರ್ದು, ಅವ್ರಿಗೆ ಯಾರು ಹೊಸಬ್ರು ಬರಬಾರ್ದು. ಇನ್ನೊಂದು ಅವ್ರಿಗೆ ಏನು ಇದು ಅಂತಂದರೆ, ಅವ್ರಿಗೆ ಪ್ರಸಾದ್ ಬಾಬು ಅವ್ರಿಗೆ ಬೇರೆಯವ್ರು ಯಾರು ಬಂದು ಎಲ್ಲಿ ಬೆಳೆದು ಬಿಡ್ತಾರೋ, ಎಲ್ಲಿ ಇದಾಗೋಗ್ಬಿಡ್ತಾರೋ ಹೊಟ್ಟೆ ಕಿತ್ತು ಜಾಸ್ತಿ. ಇವತ್ತು ಒಂದು ಲೆಕ್ಕದಲ್ಲಿ ಕೆ ಎಚ್ ಮುನಿಯಪ್ಪನವರು ಅನಿಲ್ ಕುಮಾರ್ ಅವರು ತಂದೆ ಮಗನ ಥರ ಇದ್ರು. ಅವ್ರಿಬ್ಬರನ್ನು ದೂರ ಮಾಡಿದ್ದೆ ಇವರು. ಬೇರೆ ಜಾತಿಯವ್ರನ್ನ ಯಾರನ್ನು ಸೇರಕ್ಕೆ ಬಿಡಲ್ಲ, ಯಾಕಂದ್ರೆ ಅವ್ರು ಬೆಳೆದು ಬಿಡ್ತಾರಲ್ಲ, ಅವರು ಮುಂದೆ ಹೋಗ್ಬಿಡ್ತಾರೆ ಅಂತ. ಇದೇ ಕೆ ಎಚ್ ಮುನಿಯಪ್ಪನವ್ರ ಹತ್ರ ಅನಿಲ್ ಕುಮಾರ್ ಅವರೇ ಕರ್ಕೊಂಬಂದು ಪ್ರಸಾದ್ ಬಾಬುನ ಸೇರಿಸಿದ್ದು. ಅವಾಗ ಆ ಮರಗಳದ್ದು ಟೆಂಡರ್ ಆಗಿರ್ತದೆ, ಎಲ್ಲಿ ಹೈವೇ ಇದು. ಆ ಟೆಂಡರ್ ಟೈಮಲ್ಲಿ ಮರದ್ದು ಇದಕ್ಕೋಸ್ಕರ ಅವಾಗ ಕರ್ಕೊಂಬಂದು ಬಿಡ್ತಾರೆ. ಇವತ್ತು ಅವರು ಮಿಸ್ಸಸ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಮಾಡಿದ್ದಿದೆ ಅನಿಲ್ ಕುಮಾರ್ ಅವರು, ಅವ್ರನ್ನ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ದಿದೆ ಅನಿಲ್ ಕುಮಾರ್ ಅವರು. ಕೊನೆಗೆ ಅನಿಲ್ ಕುಮಾರ್ ಅವ್ರನ್ನೇ ಮುಗಿಸ್ತಾರೆ ಅವರು, ಯಾರೋ ಪ್ರಸಾದ್ ಬಾಬು ಅವರು. ಕೆ ಎಚ್ ಮುನಿಯಪ್ಪನವ್ರಿಗೂ ಅನಿಲ್ ಕುಮಾರ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಕಾರಣನೇ ಪ್ರಸಾದ್ ಬಾಬು ಅವ್ರ ಸಂಗಡಿಗರು. ಈ ಥರ ಆಗಿ ಎಲ್ಲ ಇದು ಮಾಡಿದ್ದು. ಇಲ್ಲಿ ರಾಜಕೀಯ ಇವ್ರಿಗೆಲ್ಲ ಎತ್ಕಟ್ಟೋದು ಮಾಡೋದು, ಇವ್ರಿಗೆಲ್ಲ ದೂರ ಮಾಡಿದ್ದು ಇವರಿಂದಾನೇ ಇವತ್ತು ಗಲಾಟೆ ಆಗೋಕ್ಕೆ ಕಾರಣ. ಇವರೆಲ್ಲರೂ ಯಾರು ಬರಬಾರ್ದು, ಎಲ್ರಿಗೂ ಧಮಕಿ ಹಾಕೋದು, ಎಲ್ಲೂ ಇದು ಮಾಡಬೇಕು. ಇವ್ರ ಚರಿತ್ರೆ ಮುಂದೆ ಹಿಂದಿಂದು ಏನಿದೆ ತೆಗೆದು ನೋಡ್ಬೋದು ನೀವೇ. ಎಲ್ಲ ಟಿ ವಿಗಳಲ್ಲಿ ಮಾಧ್ಯಮಗಳೆಲ್ಲ ನೋಡಿದ್ದೀರಿ ನೀವು. ಯಾರೋ ಪ್ರಸಾದ್ ಬಾಬು ಅವ್ರ ಚರಿತ್ರೆ ನಿಮ್ಗೆ ಗೊತ್ತಿರ್ತೈತೆ ಏನು ಅಂತ. ಎಲ್ಲ ಟಿ ವಿಗಳಲ್ಲಿ BBC ಗೊತ್ತಿತ್ತು ನಿಮಗೆ. ಈ ಥರನೇ ಯಾವಾಗೂ ಅವರು ಎಲೆಕ್ಷನ್ನು ರಾಜಕೀಯಕ್ಕೋಸ್ಕರ ಎಲ್ಲ ಕಿರಿಕ್ ಮಾಡೋದು, ಗಲಾಟೆಗಳು ಮಾಡೋದು. ಇವತ್ತು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಇಲ್ಲಿ? ಯಾರು ನಾವು ಪ್ರಸಾದ್ ಬಾಬು, ಕೆ ಎಚ್ ಮುನಿಯಪ್ಪ, ಲಕ್ಷ್ಮೀನಾರಾಯಣ. ಕೆ ಎಚ್ ಮುನಿಯಪ್ಪ ಅವರು ಸರ್ ಅವರೇ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೇಳಿದ್ದಾರೆ ನಮಗೆ ಕೆ ಎಚ್ ಮುನಿಯಪ್ಪನವ್ರು ಸಪೋರ್ಟ್ ಇದ್ದಾರೆ, ನಮಗೆ ಆಯಿತು ನೋಡ್ಕೊಂತೀರಿ ನಿಮ್ಮನ್ನು ಅಂತ ಅವರೇ ಬಾಯ್ಬಿಟ್ಟು ಓಪನ್ ಆಗಿ ಹೇಳಿದರು. ನಂದಿನಿ ಪ್ಯಾಲೇಸಲ್ಲಿ ಕಾಂಗ್ರೆಸ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗ್ ಇತ್ತು. ಇವತ್ತು ಎಲ್ಲ MLAಗಳು MLCಗಳು ಎಲ್ಲ ಸೇರಿದ್ರು ಇವತ್ತು ಮೀಟಿಂಗ್ಗೆ. ನಮಗೂ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಕಾಂಗ್ರೆಸ್ ಮೀಟಿಂಗ್ ಇದೆ ಬರಬೇಕು ಕಾರ್ಯಕರ್ತರು ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ರು. ನಾವು ಹೋಗಿದ್ವಿ. ನಾವು ಹೋಗ್ಬೇಕಾದ್ರೆ ದಾರಿಯಲ್ಲಿ ಈ ಪ್ರಸಾದ್ ಬಾಬು ಇವ್ರು ಇದ್ಕೊಂಡು, ಇವರೆಲ್ಲ ನಮ್ಮ ಹೊಸದಾಗಿ ಬಂದು ಪಾರ್ಟಿಗೆ ಜಾಯ್ನ್ ಆಗಿರೋದು ಇವ್ರನ್ನೆಲ್ಲ ಯಾರು ಬರೋಕ್ಕೆ ಹೇಳಿದ್ದು ಇವ್ರಿಗೆ. ಇವರಿಂದ ನಮ್ಮದು ಇದೆಲ್ಲ ನಮಗೆ ಜಾಸ್ತಿ ತೊಂದರೆಗಳಾಗ್ತಾಯಿದೆ, ನಮ್ಮ ರಾಜಕೀಯ ತೊಂದರೆ ಆಗ್ತಾಯಿದೆ ಇವರಿಂದ. ಇವ್ರಿಗೆಲ್ಲ ಯಾರು ಹೇಳಿದ್ದು ಇವ್ರಿಗೆ ಬರೋದಕ್ಕೆ ಅಂತ ಧಮಕಿ ಹಾಕ್ತಾರೆ. ನಾವೇನು ಮಾಡ್ತೀವಿ ಅಂದರೆ, ಈ ದೊಡ್ಡವರು ಹೈಕಮಾಂಡು ನಾರಾಯಣಸ್ವಾಮಿ ಸರ್ ಅವ್ರು ಬಂದಿರ್ತಾರೆ, ಅವ್ರಿಗೆ ನಾವು ಹೇಳ್ತೀರಿ, ಸರ್ ಲಾಸ್ಟ್ ಟೈಮು MLA ಎಲೆಕ್ಷನ್ನು, MLC ಎಲೆಕ್ಷನ್ನು, ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನ್ನು ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಎಷ್ಟು ವರ್ಷದಿಂದ ಯಾರು ಕೆಲಸ ಮಾಡಿದ್ದಾರೆ ಪಾರ್ಟಿಯಲ್ಲಿ, ಅವ್ರು ನೋಡಿ ಇದು ಮಾಡಿ. ಇದು ಏನು ಫಂಕ್ಷನ್ ಅಂತ ನಮ್ಗೆ ಗೊತ್ತಿಲ್ಲ. ಇದು BJP ಫಂಕ್ಷನ್ನ, JDS ಫಂಕ್ಷನ್ನ, ಕಾಂಗ್ರೆಸ್ ಫಂಕ್ಷನ್ ಅಂತ ಗೊತ್ತಿಲ್ಲ ನಮಗೆ. ನೀವು ಹೇಳಬೇಕು. ಲಾಸ್ಟ್ ಟೈಮ್ ನೀವು ಬಂದಿದ್ರಿ, ಮುನ್ಸಿಪಲ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಏನು ನಡೀತು, ನೀವೇ ನೋಡಿದ್ರಲ್ಲ ಏನು ನಡೀತು, ಯಾರು ಅನ್ನೋಷ್ಟೊತ್ತಿಗೆ ಅವರು ಏಕವಚನದಲ್ಲಿ ಬಂದು ಇವರು ಮೊದಲು ಬೇರೆ ಪಾರ್ಟಿಯಲ್ಲಿ ಇದ್ದಿದ್ದು, ಇವರು ಆ ಪಾರ್ಟಿಯಿಂದ ಬಂದು ಇವತ್ತು ನನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಅಂತ ಬಂದು ಪಕ್ಕದಲ್ಲಿ ಫೋನ್ ಮಾಡ್ತಾರೆ. ಅವರು ಯಾರಿಗೆ ಕೆ ಎಚ್ ಮುನಿಯಪ್ಪನವ್ರು ಫೋನ್ ಮಾಡ್ತಾರೆ ಸಾಹೇಬ್ರಿಗೆ. ಅವ್ರು ಫೋನ್ ಮಾಡಿಬಿಟ್ಟು ಮಾತಾಡ್ತಾರೆ, ಸೈಡ್ಗೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಹೇಳ್ತಾರೆ, ಅವರು ಸಾಹೇಬ್ರು ಹೇಳಿದ್ದಾರೆ ಇವ್ರಿಗೆ ಜಾಸ್ತಿ ಆಗೋಯ್ತು, ಇವ್ರು ಬಿಡಬಾರ್ದು, ಇವ್ರಿಗೆ ಯಾವಾಗೂ ಬಂದು ಕಿರಿಕ್ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಅವರು ಲಕ್ಷ್ಮೀನಾರಾಯಣ ಕರ್ಬಿಟ್ಟು ಯಾರು ಇವ್ರ ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಯಾರು ಇವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಬರೋದಕ್ಕೆ ಅಂತೆಲ್ಲ ಇದು ಮಾಡಿ ಧಮಕಿ ಹಾಕ್ತಾರೆ ನಮಗೆ. ಆಯ್ತು ಬರ್ರಿ ನೋಡ್ಕೊತೀವಿ, ನಾವೇನು ಹೇಳಲ್ಲ ಅವ್ರಿಗೆ. ಇವ್ರಿಗೆ ನಾರಾಯಣಸ್ವಾಮಿ ಅವ್ರಿಗೆ ಏನು ಹೇಳ್ತೀರಿ, ಸರ್ ಯಾರು ಒಂದು ಕಾರ್ಯಕರ್ತರು ಇದ್ದಾರೆ ನೋಡ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡಿ, 14 ವರ್ಷದಿಂದ ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಇದು ಮಾಡಿ ಅಂತ ನಾವು ಹೇಳ್ತೀರಿ. ಅದಕ್ಕೆ ಬಂದು ಆಯಿತು ನೀನು ಎತ್ಬಿಡ್ತೀನಿ ಮಾಡಿಬಿಡ್ತೀನಿ ನಾವು ಹಂಗೆ ಅಂತ ಧಮಕಿ ಹಾಕ್ತಾರೆ ನಮಗೆ.